ಅಕ್ಕ ಅಂತ ಒಂದು ಸ್ಮೈಲ್ ಕೊಡೋಳು. ನನಗೆ ಅದೇ ಒಂಥರ ತುಂಬ ಒಳ್ಳೆ ಹುಡುಗಿ. ಆ್ಯಕ್ಚುಲಾಗಿ ಏನಾಯಿತು ಅಂತಂದರೆ 23ನೇ ತಾರೀಕು ಫ್ರೈಡೆ, ಜನವರಿ 23ನೇ ತಾರೀಕು ಫ್ರೈಡೆ ಈವ್ನಿಂಗು ನಿಶಾ ಫೋನ್ ಮಾಡಿದ್ಲವಳು, ಈ ಥರ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ನಾವು ಆಫೀಸ್ ಕಡೆಯಿಂದ ಅಂದ್ಬಿಟ್ಟು ಏನೋ ಕಿಟ್ ಏನೋ ಬೇಕಾಗಿತ್ತು ಅವಳಿಗೆ, ಟ್ರಾಲಿ ಏನೋ, ಅದನ್ನು ತಂದ್ಕೊಡು ಅಂತ ಅಂದ್ಬಿಟ್ಟು ನಿಶಾ ಫೋನ್ ಮಾಡಿದ್ಲು. ನಿಶಾ ನನ್ನ ಮುಂದೆನೇ ಎಲ್ಲ ತೊಗೊಂಡೋದು ಇಸ್ಕೊಂಡು ನನ್ನ ಹತ್ರನೇ. ಹಂಗೂ ನನಗೆ ಅವತ್ತು ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಅವಳನ್ನ ಇಲ್ಲಿ ಸರಸ್ವತಿಪುರಮಲ್ಲಿ ಅವಳು ಕೆಲಸಕ್ಕೆ ಜಾಯ್ನ್ ಆಗಿದ್ದು, ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ನಿಶಾ ಅಂದ್ಲು. ಅವತ್ತು ನನ್ನ ಮನಸ್ಸಲ್ಲಿ ತುಂಬ ದಿನ ಆಗಿತ್ತಲ್ಲ ಅವಳು ಬಂದು, 1 ತಿಂಗಳ ಮೇಲೆ ಆಗಿತ್ತು. ಈಗ ರೀಸೆಂಟಾಗಿ ಸ್ವಲ್ಪ ಅವಳು ಬರೋದು ಕಡಿಮೆ ಮಾಡಿಬಿಟ್ಟಿದ್ಲು. ಕರಿಯ ಅಂತ ನನಗೆ ಎಲ್ಲೋ ಒಂದು ಕಡೆ ಮನಸ್ಸು. ಅವತ್ತು ಬೇರೆ ನಮ್ಮ ಮನೆಗೂ ರಿಲೇಟಿವ್ಸ್ ಬಂದುಬಿಟ್ಟಿದ್ರಾ, ಆಮೇಲೆ ನಿಶಾ ಹೋಗಿ ಕೊಟ್ಬಿಟ್ಟು ಮೀಟ್ ಮಾಡ್ಕೊಂಡು ಅವ್ರ ಜೊತೆ, ನೀವು ನೋಡಿರ್ತೀರ ಅವ್ರದ್ದು ಲಾಸ್ಟ್ ಬ್ಲಾಗಲ್ಲಿ ದಿಶಾ ದೀಪ್ತಿನ ಮೀಟ್ ಮಾಡ್ಕೊಂಡು ನಗೆಟ್ಸ್ ಎಲ್ಲ ತಿನ್ಕೊಂಡು ಬಂದಿದ್ಲಲ್ಲ ಅವತ್ತು. ಸೊ ತಿನ್ಕೊಂಡೆಲ್ಲ ಬಂದು ಕೊಟ್ಟು ಮಾತಾಡ್ಸ್ಕೊಂಡು ಭಾನುವಾರ ಬೆಳಗ್ಗೆ 25ನೇ ತಾರೀಕು ಬೆಳಗ್ಗೆ ಹೊರಟಿರೋದವ್ರು ಇಲ್ಲಿಂದ ಉಡುಪಿ ಪ್ಲಾನ್ ಮಾಡಿದ್ರು. ಒಂದು 20. ಹಾಯ್, ಎಲ್ರು ಕೇಳ್ತಾ ಇದಾರೆ, ಏನಾದ್ರು ಮಾತಾಡಿ ಹಾಯ್ ಮಾಡಿ ಎಲ್ರಿಗೂ, ಹೇಳಿ ಏನಾದ್ರು. ಎಷ್ಟು ಜನ ಕೇಳ್ತಾರೆ, ನಿಮಿಷ, ಎಷ್ಟು ಜನ ಕೇಳ್ತಾ ಇದಾರೆ ನಿಶಾ ಅವ್ರನ್ನ ತೋರಿಸಿ, ಇಲ್ಲ ಅಂದ್ರೆ ಮನೆ ಹತ್ರನೇ ಹುಡ್ಕೊಂಡು ಬರ್ತೀವಿ ಅಂತ. ಹಾಯ್ ಮಾಡಿ ಎಲ್ರಿಗೂ. ನಿನ್ನ ಪ್ರೀತಿಸೋ ಜನ ಎಷ್ಟು ಜನ ಅವರೇ, ಅವ್ರ ಮುಂದೆ ಅಳಬಾರ್ದು, ಅವ್ರನ್ನೆಲ್ಲ ಅಲ್ವಾ ಗೈಸ್, ನಿಮ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಇನ್ಮೇಲಿಂದ ನಮ್ಮ ನಿಶಾ ಅಲ್ವಾ. ಅವರೆಲ್ಲ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ನಿಶಾ ಅವ್ರಿಗೆ ಏನಾಗಿದೆ, ನಿಶಾ ಅವ್ರನ್ನ ತೋರಿಸಿ. ನಾನು ಒಬ್ಳಿಗಲ್ಲ, ಫ್ಯಾಮಿಲಿಲಿ ಇರೋರು ಎಲ್ರಿಗೂ ಕೇಳ್ತಾ ಇದ್ದಾರೆ ಅಲ್ವಾ. ನೀನೊಂದು ಹಾಯ್, ನೀನೊಂದು ಲಘು. ಕರೆಕ್ಟಾಗಿ ನಮಗೆ ಈ ಥರ ದಿಶಿನ ವಿಷಯ ಗೊತ್ತಾಗಿದ್ದ ದಿನನೇ ಲಕ್ಕಿನೂ ಕಾಣಿಸ್ತಾ ಇಲ್ಲ ಅವತ್ತಿಂದನೂ. ಅವತ್ತು ಹಿಂದಿನ ದಿನ ಏನೋ ರಾತ್ರಿ, ಅಂದರೆ 24th ರಾತ್ರಿ. ಏನಾದ್ರು ಹೇಳೋದಿದೆಯೇ? ಎಲ್ರು ಕೇಳ್ತಿದ್ದಾರೆ ಇವಾಗ. ಎಷ್ಟ್ ದಿನ ಅಂತ ಅಳಿತ್ಯಾ ಹೇಳು, ಮಾತಾಡೋ ಅವ್ರ ಹತ್ರ. ಅಷ್ಟು ಜನ ಕೇಳ್ತವ್ರೆ ಎಲ್ಲಾ ಕಡೆನೂ ನಿಶಾ ಅಕ್ಕನ್ ತೋರ್ಸಿ, ಹೆಂಗಿದ್ದಾರೆ ಹೋಗ್ಬಿಟ್ಟು ಕಮೆಂಟ್ ಮಾಡ್ತವ್ರೆ. ಹೆಂಗಿದ್ದಾರೆ ಅವ್ರಿಗೋಸ್ಕರನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದಾಳೆ. ಎಲ್ರು ಹೇಳಿ ಸ್ವಲ್ಪ ಆರಾಮಾಗಿ ನಿಶಾ ಅಕ್ಕ ಕಮ್ ಬ್ಯಾಕ್ ಅಂತ ಎಲ್ಲ ಕಮೆಂಟ್ ಹಾಕಿ. ಯಾವಾಗ ಕಮ್ ಬ್ಯಾಕ್ ಆಗೋದು? ಆದಷ್ಟು ಬೇಗ ನೋಡ್ತೀನಿ ಯಾವಾಗ ಅಂತ. ಮಾತಾಡೋ. ಓಕೆ ಗೈಸ್, ಬಾಯ್ ಅನ್ಬಿಡು. ಯಾವಾಗ ಡೇಟ್ ಕೇಳ್ತಾರೆ, ನನ್ನ ಕೇಳ್ತಾರೆ, ಯಾವಾಗ ಸಿಗ್ತಾರೆ ನಿಶಾ ಅವರು ಅಂತ ನನ್ನ ಕೇಳ್ತಾರೆ. ಡೇಟ್ ಹೇಳ್ಬಿಡಪ್ಪ, ನಂಗೆ ಗೊತ್ತಿಲ್ಲ. ನನ್ನ ಕೇಳ್ಬಿಡಿ ಗೈಸ್, ಅವ್ರನ್ನೇ ಕೇಳ್ಕೊಳ್ಳಿ ಡೈರೆಕ್ಟ್ ಆಗಿ.